ನೀ ಬರಾಗ ಬಹಳ ಹೈರಾಣ ಬರ್ತೀರಿ ನೋಡಿ. ಮಕ್ಕಳು ಸಾಲಿ ವಿದ್ಯೆ ಬರಕ ಬಹಳ ಹೈರಾಣ ಬರ್ತದ. ಇಟ್ಟು ಮಕ್ಕಳು ಸಾಲಿಗೆ ಓದಿ ಬಿಡ್ತೀರಿ, ಒಯ್ದು ಹೊಡೆದು ಬಿಡ್ತೀರಿ, ಹೋಲಿ ಅಡ್ಡಾಡ್ ಕಬಳ ಕೊಟ್ಟು ಒಯ್ದು ಸಾಲ ಬಿಟ್ಟು ಬರ್ತೀರಿ, ಮತ್ತ ಸಾಲ ನೋಡಿ ಬರ್ತಾವ, ಮತ್ತೆ ಎರಡು ಏಟು ಹೊಡೆದು ಮಕ್ಕಳು ಬಿಟ್ಟು ಬರ್ತೀರಿ. ಚಡಿ ಚಮ್ ಚಮ್ ವಿದ್ಯಾ ಘಮ. ಯಾವಾಗ ಸರಸ್ವತಿ ಮೊದಲು ಬರವನ್ನ ಬಹಳ ಕಷ್ಟದಿಂದ ಬರ್ತಾಳಕಿ, ಬಹಳ ದುಃಖದಿಂದ ಬರ್ತಾಳ. ಒಮ್ಮ ಬಂದ್ಲ ಅಂದ್ರ ಸಾಯ ಮಟ್ಟ ಒಟ್ಟ ಹೋಗಿನ ಶಾಶ್ವತ ಆಗಿರ್ತಾಳಕಿ ಲಕ್ಷ್ಮಿ ಅಂತ ಹೇಳಿ ಸರಸ್ವತಿ ಅಂತ ನಾರದಿದ್ದ. ಬಂದ್ರ ಒಟ್ಟ ಹೋಗಲಕ್ಕಿ. ಹೆಂತಿಂತ ಹಕ್ಕ ಬುಕ್ಕರು ಹೆಂತಿಂತ ಒಂದೊಂದು ಶಿನ್ನೆಲ್ಲ ಏನು ಸ್ಥಾಪನೆ ಮಾಡ್ಯಾರ. ಹೆಂತಿಂತ ಕಲೆಗಳನ್ನ ಕೆತ್ತಿದ ಕಲ್ಲನೆಗಳದಾವ. ಹಂಪಿ ಐವಳೆ ಪಟ್ಟದ ಕಲ್ಲ ನೋಡಿ ಅವ್ರು ಮಾಡಿದಕ್ಕಂತ ಕಲೆ ಇನ್ನದ, ಪರಂತು ಅವ್ರು ಹೋಗ್ಬಿಟ್ಟಾರಲ್ಲ. ಬಂದ ಬಳಕ ಇವರಿಬ್ರು ಹೋಗಂಗಿಲ್ಲ. 4 ಜನ ಅದಲ್ಲ. ಇನ್ನ ನೀವಾಗಿ ಕರೆಸ್ಕೊಂಡು ಬರೋರಿಬ್ರು ಅದಾರ. ಅವರು ಏನೇ ಯಾರ ಬಾ ಬಾ ಅಂತ ಕರೆಸ್ಕೊಂಡು ಬರೋರು ಯಾರಪ್ಪ ಅಂತಾರ ಕೀರ್ತಿ ಮತ್ತು ಅಪಕೀರ್ತಿ. ನೀವು ಊರಾಗ ಚಲೋ ಪುರಾಣ ಮಾಡಿದ್ರಿ ಅಂದ್ರ, ಒಳ್ಳೆ ಜಾತ್ರೆ ಮಾಡಿದ್ರಿ ಅಂದ್ರ, ಊರಾದ ಮಂದಿ ಎಲ್ಲರೂ ಒಂದಾಗಿ ಜಾತ್ರೆ ಮಾಡಿದ್ರಿ ಅಂದ್ರ, ಎಲ್ಲರೂ ಅನ್ನದಾಸೋಹ ಮಾಡಿದ್ರಿ ಅಂದ್ರ, ಎಲ್ಲ ಪಟ್ಟಿ ಕೊಟ್ರಿ ಅಂದ್ರ ಊರಾಗ 4 ಜನ ಅಂತಾರ ಎಂತ ಕೀರ್ತಿಗಳಿಗೆ ಗ್ರಾಮ ಎಂತ ಕೀರ್ತಿವಂತ ಜನ ಅದಾರ. ಏನೋ ಜಾತ್ರೆ ಮಾಡ್ತಾರ, ಎಲ್ಲರ ಮನಸ್ಸು ಒಂದದ, ಎಲ್ಲರ ಗುಣ ಒಂದದ, ಕೀರ್ತಿ ನಾವು ಕರೆಸ್ಕೊಂಡು ಬರ್ತದ. ಏನು ಮಾಡಲ್ಲ ಅಪಕೀರ್ತಿ ಬರ್ತದೆ. ನಾವೇನ್ರಿ ಆ ಊರಾಗ ಒಂದು ಬಿಂದದ ಮದಿ ಇಲ್ಲ, ಒಂದು ದಾನ ಮಾಡೋರಿಲ್ಲ, ಒಂದು ಧರ್ಮ ಮಾಡೋರಿಲ್ಲ. ಇಲ್ಲಿ ಪುರಾಣ ನಡೆದ್ರೆ ಎಲ್ಲರೂ ಕೌದ್ಯ ಮುಕ್ಕೋತಾರ. ಇದು ಅಪಕೀರ್ತಿ. ಕೀರ್ತಿ ಮತ್ತು ಅಪಕೀರ್ತಿ ನಾವ ಕರೆಸ್ಕೊಂಡು ಬಂದಾಗೆ ಬರ್ತಾವ ಪುಣ್ಯಾತ್ಮರಿ. ಇನ್ನಿಬ್ರು ಅದಾರ ಅವರು. ನೀವು ಬ್ಯಾಡ 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 ಅಂದ್ರೆ ಮುದ್ದ ಬರ್ತಾರ ಅವ್ರಿಬ್ರು. ಒಟ್ಟ ಬ್ಯಾಡ ಅಂದ್ರೆ ಬರ್ತಾರ ಅವರು. ಏನು ಮುಪ್ಪ ಮತ್ತು ಸಾವು. ಬೆಕ್ಕನಾಗ ತಲಿ ಬೆಳಗದ ಈಗೇನ್ ಮಾಡೋದು ಚಂದ ಹಿರಡೆಲ್ಲ ಹಚ್ಕೋತಾರ. ತಲಿ ಬೆಳಗಾಯ್ತ ಬಿಡ್ತದ, 1 ವಾರ ಮತ್ತೆ ತೆಳಗ್ ಬೆಳಗ್ಗೆ ಚಿಗಿತದ. ಹಲ್ಲು ಹೊಯ್ತಂದ್ರೆ ಹಲ್ಲು ಹಾಯ್ಕೋತೀವಿ. ಮುಪ್ಪ ಎಟ್ಟು ಮುಚ್ಚಿಟ್ರು ಬಿಡಂಗಿಲ್ಲ, ಅದು ಮುಪ್ಪ ಹಂಗ ಬಂದೇ ಬರ್ತದ. ಸಾವು ಬ್ಯಾಡ ಅಂದ್ರೆ ಬಿಡಂಗಿಲ್ಲ. ಮುಪ್ಪ ಮತ್ತು ಸಾವು ಬ್ಯಾಡ ಅಂದ್ರೆ ಬಿಡಂಗಿಲ್ಲವ್ವ. ಸಾವಿನ ಮನೆಗೆ 1000 ಬಾಗಿಲು ಬ್ಯಾಡ ಅಂದ್ರೆ ಬಿಡಂಗಿಲ್ಲ. ಸಾವು ಬತ್ತಂದ್ರೆ ಬಿಡಂಗಿಲ್ಲ. ನಾವು ಬಹಳ ಶಾಣ ಇದ್ದೀವಿ. ಒಂದ್ ಊರಾಗ ಒಬ್ಬನಿ ಮರಣ ಬಂದಿತ್ತ. ಯಮ ಒಂದ್ ಕಿಟ್ಟುದ್ ಲಿಸ್ಟ್ ತಗೊಂಡು ಬಂದತ್ ಯಮರಾಜ. ಕಿಟ್ಟುದ್ದ ಲಿಸ್ಟ್ ತಗೊಂಡ ಬಂದ. ಆ ಊರಾಗ ಒಬ್ಬ ಸಾವುಕಾರ ಚಂದ ಮನಿ ಕಟ್ಟಿದ್ದ. ಚಲೋ ಮನಿ ಕಟ್ಟ್ಯಾನ ಪುಣಾತ್ಮ. ಮನಿ ಶಾಂತಿ ಮಾಡ್ಬೇಕಿನ ರಾಜಯೋಗದ ಶ್ರಾವಣ ಮಾಸ ಮುಗಿಯರ್ ಅಂತ ತಿಳ್ಕೊಂಡು ಏನೆಲ್ಲ ಮನಿ ಬಣ್ಣ ಪಿಣ್ಣ ಎಲ್ಲ ಮನ ಕಲಾರ ಮಾಡ ಬಹಳ ಸುಂದರ ಮನಿ ಕಟ್ಟಿದ್ದ. ಯಮರಾಜ ಕಿಟ್ಟುದ ಲಿಸ್ಟ್ ತಗೊಂಡು ಬಂದತ್ತ. ತಮ್ಮ ಬಂದ ಮನೆ ಬಂದ. ಯಮ ಕೇಳ್ದ, ನೀವು ಯಾರಪ್ಪ? ಮಹಾರಾಜರ ನಾನು ಯಮರಾಜ ಇದ್ದೀನಿ ಅಂದ. ಮತ್ತೆ ಎದಕ್ ಬಂದಿರಿಯಪ್ಪ ಅಂದ. ನಿನ್ನ ಆಯುಷ್ಯ ಮುಗಿದದ, ಮೊದಲಿಗೆ ನಿನ್ನ ಲಿಸ್ಟ್ ಅದ, ನೀನು ತಗೊಂಡು ಹೊಲಕ್ ಬಂದಿ ಅಂದ ಯಮ ಇದ್ದವ. ಎಷ್ಟು ಮಂದಿ ಲಿಸ್ಟ್ ಅದ? 1000 ಮಂದಿ ಲಿಸ್ಟ್ ಅದ ಅಂದ ಯಮ ಇದ್ದವ. ಇವ ಅಂದ, ನಾಳೆ ಸ್ವಾಮಿಯವ್ರ ಮನಿ ಶಾಂತಿ ಅದ, ನಾವು ಹೋದಂದ್ರೆ ಎಲ್ಲ ಮನಿ ಶಾಂತಿ ನಿಂದಿರ್ತದ, ನನ್ನ ಮಕ್ಕಳು ಎಲ್ಲ ಹತ್ತದ, ಮನಿ ಶಾಂತಿ ನೋಡ. ಅವಾಗ ಅಟ್ಟಕ್ಕೆ ಬಿಡ್ಲಿಲ್ಲ. ಯಮರಾಜ ಮನಿ ಕರ್ಕೊಂಡು ಹೋದ. ಬರ್ರಿಪ್ಪ ಬರ್ರಿ, ಒಂದ್ ಸ್ವಲ್ಪ ಮನ್ಯಾಗ ಚಾಯ್ ಕೂಡ ಬಯಕತ್ತೆ ಬರ್ರಿ ಅಂದ. ಯಾವಾಗ ಯಮರಾಜ ಮನಿ ಕರ್ಕೊಂಡು ಹೋಗ್ಯಾನ, ಚಂದ ಚಾ ಮಾಡ್ಯಾನ. ಅದ್ರ 1-2 ನಿದ್ದೆ ಗುಳಿಗೆ ಹಾಕ್ಯಾನ. ನಿದ್ದೆ ಗುಳಿಗೆ ಹಾಕಿಬಿಟ್ಟಾನ. ಯಮಗ ನಿದ್ದೆ ಹತ್ತಿ ಬಿಟ್ಟ. ಮಗನ ಮಕ್ಕಳು ಬಿಟ್ಟ. ಮಗ ಇದು ಏನ್ ಮಾಡ, ನನ್ನಂತ ಹುಚ್ಚುಗೋಡಿ ಸಾವುಕಾರ ಮ್ಯಾಗ ಸಾವುಕಾರ ಲಿಸ್ಟ್ ಇತ್ತಲ್ಲ, ಅದು ಮೊದಲು ಅವನಿಗೆ ಒಯ್ಲಿಕ್ಕೆ ಬಂದಿದ್ದಲ್ಲ. ಮ್ಯಾಗಿನ ಲಿಸ್ಟ್ ಕಾಟ್ ಹೊಡೆದ, ಎಲ್ಲಕ್ಕಿಂತ ತೆಳಗ ಅವನ ಹೆಸರು ಬರ್ಕೊಂಡ. ಮ್ಯಾಗಿನ ಲಿಸ್ಟ್ ತಗದ, ತೆಳಗ ಮಡಿವಾಳ ಎಷ್ಟು ತೆಳ ಲಾಸ್ಟ್ ಬರ್ಕೊಂಡು ಬಿಟ್ಟ. ಮತ್ತೆ ಲಿಸ್ಟ್ ಅಲ್ಲೇ ಇಟ್ಟ. ಯಮಗೆ ಹೆಸರಾಯ್ತು. ಆಹಾ, ಏನೋ ಮಾರೇ ನಿದ್ದೆನೇ ಮಾಡಿದ್ಲು ನೋಡು. ಏನು ಅನ್ನೋದು ನಿದ್ದೆ ಆಯ್ತು, ಏನು ಸುಖ ನಿದ್ದೆ ತಿಳ್ಕೊಂಡು ಯಮರಾಜ ಎದ್ದ. ಅವ ಬಹಳ ಖುಷಿ ಆಯ್ತು. ಅವನಿಗೆ ಹೇಳ್ತಾನ, ತಮ್ಮ ನೀನು ಒಳ್ಳೆ ಗುಣ ನೋಡೀನಿ, ನೀನು ಒಳ್ಳೆ ಸ್ವಭಾವ ನೋಡೀನಿ, ಪರಂತು ನಿನಗ್ ಮೊದಲು ಒಯ್ಯಂಗಿಲ್ಲ. ಲಿಸ್ಟ್ ಮ್ಯಾಗಿನ ತೆಳಗಿನ ಮ್ಯಾಗ ಹೋಗ್ತೀನಿ ಅಂದ. ಮೊದಲ ಮ್ಯಾಗಿನ ಹೋಗ್ಬೇಕಂತ ಮಾಡಿದಲ್ಲ. 1000 ಮಂದಿ ಆಗತ್ತಂದ ಬ್ಯಾಡ, ಬಡ್ಡ ಹಿಡ್ಕೊಂಡು ಮ್ಯಾಗ ಹೋಗಿ ಲಾಸ್ಟ್ ಬರಕತ್ತೆ ಅಂದ. ಮಗ ಮ್ಯಾಗಿನ ಅಳಗಿಸ್ ತೆಳಗ್ ತಾನ ಹೆಸರು ಬರ್ದಿದ. ಹೇಳುವಂತ ಮಾತ ಇಲ್ಲಿ ಬರ್ದಿತ್ತಂದ್ರೆ ತಪ್ಪಂಗಿಲ್ಲ. 3 ದಿನದ ಪುಣ್ಯಾತ್ಮ ಬ್ರಹ್ಮ ಸತ್ಯ ಒಬ್ನೇ ಸತ್ಯ ಅದಾನ, ಮಲ್ಲಯ್ಯ ಒಬ್ನೇ ಸತ್ಯ ಅದಾನ.
ಆ ರೇವಣ ಸಿದ್ದೇಶ್ವರ ಒಬ್ಬನೇ ಸತ್ಯ, ಜಗತ್ತು ಮಿಥ್ಯ ಅಂದ್ರೆ ಜಗತ್ತು ಸುಳ್ಳದ. ಇದೆಲ್ಲ ಇದು ಒಂದಲ್ಲ ದಿವಸ ಅಳದು ಹೋಗಿ ಬಿಡ್ತದಲ್ಲ. ಇದು ಯಾವುದೂ ಶಾಶ್ವತ ಅಲ್ಲ. ಯಾವ ಕಟ್ಟಿದ ಮನೆ ಶಾಶ್ವತ ಅಲ್ಲ. ಹೊಲ ಮಡದಿ ಮಕ್ಕಳು ಯಾವುದೂ ಶಾಶ್ವತವಲ್ಲ. ಆ ಒಬ್ಬನೇ ಸತ್ಯನ ಸಿದ್ಧರಾಮ. ಯಾವಾಗ ನನ್ನಪ್ಪ ಸಿದ್ಧರಾಮೇಶ್ವರ ಮಲ್ಲಯ್ಯನ ಹುಡುಕುತ್ತೆ ಮನೆಗೆ ಹೋಗಿ ಬಂದಲ್ಲ, ಅವಾಗ ಸಿದ್ಧರಾಮ ಅಂತನ ಮಲ್ಲಯ್ಯ ನಾನು ಊರಿಗೆ ಬರ್ತೀನಿ ನನ್ನ. ಯಾವಾಗ ಬರ್ತಾನ ಮಲ್ಲಯ್ಯ? ಯಾವಾಗ ಸಿದ್ಧರಾಮ ಮಲಗಿದಾಗ ಮಲ್ಲಯ್ಯ, ಊಟ ಮಾಡುವಾಗ ಮಲ್ಲಯ್ಯ, ನಡೆಯುವಾಗ ಮಲ್ಲಯ್ಯ. ಸದಾಮ ಕಾಲ ಸಿದ್ಧರಾಮ ಮಲ್ಲಯ್ಯನ ಧ್ಯಾನ ಮಾಡಕಂತನ. ಮಲ್ಲಯ್ಯನ ಧ್ಯಾನ ಮಾಡಕಂತ ಯಾವಾಗ ಬರ್ತಾನ ನನ್ನಪ್ಪ ನನ್ನ ಊರಿಗೆ? ಇಲ್ಲಿ ಏನದ್ಯವ ನನ್ನಪ್ಪ ಸಿದ್ಧರಾಮನಿಗೆ? ನಿನ್ನೆ ದಿವಸ ಮಲ್ಲಯ್ಯ ಹೇಳಿದಲ್ಲ, ನಿನ್ನ ಊರಿಗೆ ಹ್ಯಾಂಗ ಬರ್ತೀನಿ ಮಗನೇ ಅಂದ ಬಳಕ. ಅವಾಗ ಮಲ್ಲಯ್ಯ ಹೇಳಿದಲ್ಲ, ಯಾವಾಗ ಭಯಂಕರ ಮಳಿ ಬರ್ತದ, ಗುಡುಗ ಸಿಡಿಲ ಭಯಂಕರವಾಗಿ ಬಿರುಗಾಳಿ ಬೀಸ್ತದ, ಅವಾಗ ನಿನ್ನ ಊರಿಗೆ ಬರ್ತೀನಿ ಅಂತ ಮಲ್ಲಯ್ಯ ಹೇಳಿದ ಸಿದ್ಧರಾಮನಿಗೆ. ಸಿದ್ಧರಾಮ ಮನೆಯೊಳಗ ಮಲ್ಕೊಂಡನ. ಮಲ್ಲಯ್ಯನ ಹಾದಿಯನ್ನೇ ಕಾಯ್ತಾ ಇದ್ದ ಸಿದ್ಧರಾಮ. ಯಾವಾಗ ಬರ್ತಾನೆ ಮಲ್ಲಯ್ಯ, ಯಾವಾಗ ಬರ್ತಾನೆ ನನ್ನಪ್ಪ, ಯಾವಾಗ ನನ್ನ ಊರಿಗೆ ಬರ್ತಾನ ಅಂತ ತಿಳ್ಕೊಂಡು ಯಾವಾಗ ಸಿದ್ಧರಾಮ ಮನೆ ಒಳಗ ಮಲ್ಕೊಂಡಾನ, ಮಧ್ಯರಾತ್ರಿ ಆಗಿಬಿಟ್ಟದ. ಯಾವಾಗ ಮಧ್ಯರಾತ್ರಿ ಆಗಿಬಿಟ್ಟದ, ಲಕ್ಷ ಕೊಟ್ಟ ಕೇಳಿ ಪುರಾಣ ಏನಾಗ್ಯದ? ಸಿದ್ಧರಾಮ ಮನೆಯೊಳಗ ಮಲ್ಕೊಂಡನ, ಮಧ್ಯರಾತ್ರಿ ಆಗ್ಯದ, ಭಯಂಕರವಾಗಿ ಮಳಿ ಬರ್ಲಾಕಂತದಿವ. ಯಾವಾಗ ಗುಡುಗ ಸಿಡಿಲ ಭಯಂಕರವಾಗಿ ಮಳಿ ಬರ್ಲಾಕತ್ತದ, ಅವಾಗ ಸಿದ್ಧರಾಮನಿಗೆ ಎಚ್ಚರವಾಗಿ ಬಿಟ್ಟದ, ನನ್ನ ಮಲ್ಲಯ್ಯ ಬರ್ತಾನ. ನನ್ನ ಮಲ್ಲಯ್ಯ ಹೇಳಿದ ಕುರುಹುಗಳ ಸತ್ಯ ಅಂದವ. ರಾತ್ರಿ ಮಧ್ಯರಾತ್ರಿ ಭಯಂಕರವಾಗಿ ಮಳಿ ಬರ್ಲಾಕ, ಧಾರಾಕಾರವಾಗಿ ಮಳಿ ಬರ್ಲಾಕಂತದ. ಏನು ಗುಡುಗ, ಏನು ಸಿಡಿಲ, ಏನು ಬಿರುಗಾಳಿ ಬೀಸಕತ್ತದ. ಮಲ್ಲಯ್ಯ ಮಧ್ಯರಾತ್ರಿ ಮನೆ ಬಿಟ್ಟು ಹೊರಗೆ ಬಂದು ಬಿಟ್ಟ. ಯಾವ ಸಿದ್ಧರಾಮ ಮಧ್ಯರಾತ್ರಿ ಆಗ್ಯದ, ಮನೆ ಬಿಟ್ಟು ಹೊರಗೆ ಬಂದದ, ಮಲ್ಲಯ್ಯ ಬರ್ತಾ ನೋಡ್ಬೇಕಂತ ತಿಳ್ಕೊಂಡು. ಏನು ಮಳಿ ಬರ್ಲಾಕತ್ತದ ಪುಣ್ಯಾತ್ಮರೇ? ಭಯಂಕರವಾಗಿ ಧಾರಾಕಾರವಾಗಿ ಮಳಿ ಬರ್ಲಾಕಂತದ. ಭಯಂಕರವಾಗಿ ಗುಡುಗ ಸಿಡಿಲ ಅಬ್ಬರವಾಗಿ ಕೇಳಿ ಬರ್ತಾ ಇದೆ. ಏನು ಮಳಿ ಬರ್ಲಾಕಂತದ? ಸಿದ್ಧರಾಮ ಊರ ದಂಡಗಿ ಮಂದಾರ ಗಿಡ, ಅಸ್ವಸ್ಥ ಗಿಡದ ಬಲ್ಲಿ ಬಂದ ನಿಂತ. ಭಯಂಕರವಾಗಿ ಗುಡುಗ ಸಿಡಿಲು ಬರ್ಲಾಕಂತದ. ಯಾವಾಗ ಕೋಲ ಮಿಂಚಾಕತ್ತದ. ಸಿದ್ಧರಾಮನಿಗೆ ಒಮ್ಮೆ ಏನಾಗ್ಯದ, ಕಣ್ಣಿಗೆ ಬೆಳಕು ಬಂದಾಗ್ಯದ, ಕಣ್ಣು ಮುಚ್ಚನ. ಯಾವಾಗ ಮಂದಾರ ಗಿಡ ತಳಗ ಮಲ್ಲಯ್ಯ ಲಿಂಗ ಬಂದು ನೆಲೆಸಿಬಿಟ್ಟ. ಸೊಲ್ಲಾಪುರ ಗ್ರಾಮದ ಪುಣ್ಯಾತ್ಮರೇ, ಮಲ್ಲಿಕಾರ್ಜುನ ಮಹಾರಾಜಕ್ಕೆ. ಯಾವಾಗ ಮಲ್ಲಯ್ಯ ಏನು ಗುಡುಗ ಸಿಡಿಲ, ಏನು ಮಿಂಚ, ಊರ ಪಕ್ಕದೊಳಗೆ ಏನಾಗಿದೆ, ಒಂದು ಮಂದಾರ ಗಿಡದ ಕೆಳಗ ಸಿದ್ಧರಾಮ ಬಂದ ನಿಂತ. ಒಮ್ಮೆ ಭಯಂಕರವಾಗಿ ಕೋಲ ಮಿಂಚದ. ಸಿದ್ಧರಾಮನ ಕಣ್ಣ ಮುಚ್ಚದಂಗಾಗ್ಬಿಟ್ಟದ. ಆ ಗಿಡದ ಕೆಳಗ ಮಲ್ಲಯ್ಯ ಲಿಂಗ ರೂಪನಾಗಿ ಬಂದು ನೆಲೆಸಿಬಿಟ್ಟ. ಸೊಲ್ಲಾಪುರ ಗ್ರಾಮದೊಳಗೆ ಕಣ್ಣ ತೆರಿತನ ಸಿದ್ಧರಾಮ. ಸಿದ್ಧರಾಮ ಕಣ್ಣ ತೆರಿತನ, ನೋಡ್ತಾನೆ ಲಿಂಗ ಅಲ್ಲಿ ಉದ್ಭವ ಆಗಿಬಿಟ್ಟದ. ಆನಂದವೇ ಆನಂದ ಸಿದ್ಧರಾಮ. ಸಿದ್ಧರಾಮಗ ಆನಂದ ಆಗಿದೆ. ಹೋಗಿ ಲಿಂಗಗೂ ತಪ್ಕೋತಾನ. ಬಂದೆ ನನ್ನಪ್ಪ, ಬಂದೆಯ ಮಲ್ಲಯ್ಯ. ಕೊಟ್ಟ ಮಾತ ಮೀರಲಿಲ್ಲ ಮಲ್ಲಯ್ಯ. ಸಿದ್ಧರಾಮಪ್ಪಗೆ ಆನಂದವೇ ಆನಂದ ಆಗಿಬಿಟ್ಟದೆ. ಯಾವ ಲಿಂಗಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಹೇಳುತ್ತದೆ, ಸಿದ್ಧರಾಮ ಮಲ್ಲಯ್ಯ ಬಂದಿ ನನ್ನಪ್ಪ. ಈ ಪಾಪಿಯ ಭಕ್ತಿಗೆ ಮೆಚ್ಚಿ ಬಂದಿ ನನ್ನಪ್ಪ. ಆವ ಜನ್ಮದ ಪುಣ್ಯದ ಫಲವೋ, ನನ್ನ ತಂದೆ ತಾಯಿ ಮಾಡಿದ ಪೂಜೆ ಫಲವೋ, ನಿನ್ನ ಸೇವೆ ಮಾಡೋ ಭಾಗ್ಯ ಸಿಕ್ಕಿತ್ತು ಮಲ್ಲಯ್ಯ ಅಂತ ತಿಳ್ಕೊಂಡು ಶ್ರೀಶೈಲದಿಂದ ಮಲ್ಲಯ್ಯನ ತನ್ನ ಊರಿಗೆ ಕರೆಸಿಕೊಂಡವನೇ ಸಿದ್ಧರಾಮ ಪುಣ್ಯಾತ್ಮರ ಸಿದ್ಧರಾಮ. ನೀವೆಲ್ಲ ನಮ್ಮ ಸಿಂದಗಿ ತಾಲೂಕ ಗೋಲಿಗೇರಿ ಅಂತ ಊರು ಬರ್ತದೆ. ನಮ್ಮ ಸಿಂದಗಿ ತಾಲೂಕು ಗೋಲಿಗೇರಿ ಅಂತ ತಿಳ್ಕೊಂಡು ನೀವೆಲ್ಲ ಗೋಲಿಗೇರಿ ಗೊಲ್ಲಾಳೇಶ್ವರ ಹೆಸರು ನೀವೆಲ್ಲ ಕೇಳಿರಿ. ಇವತ್ತು ಅಭಿನವ ಶ್ರೀಶೈಲ ಅಂತಾರೆ ಗೋಲಿಗೇರಿ ಗೊಲ್ಲಾಳೇಶ್ವರನಿಗೆ.
ಗೋಲಿಗೇರಿ ಊರ ಪಕ್ಕಕ್ಕೆ ಒಂದು ಡವಳಾರ ಅಂತ ಗ್ರಾಮ ಬರ್ತದೆ. ಆ ಗ್ರಾಮದೊಳಗ ಬಲ್ಲುಗ ಮತ್ತು ದುಗ್ಗಳೆ ಅಂತ ಹಾಲು ಮತದಿಬ್ಬರು ಸತಿಪತಿಯರು. ಮನೆಯೊಳಗ ಹಾಲು ಮತದ ಕಾಯಕ, ಕುರಿ ಕಾಯುವಂತ ಕಾಯಕ. ಅವರಿಗೆ ಒಬ್ಬ ಮಗ ಇದ್ದ, ಗೊಲ್ಲಾಳೇಶ ಗೊಲ್ಲ ಅಂತ ಒಬ್ಬ ಮಗ ಇದ್ದ. ಮನ್ಯಾಗ 100 ಕುರಿಗಳದವ. ಯಾವಾಗ ತಂದೆ ಬಲ್ಲುಗ ದಿನಾಲು ಕುರಿಗಳನ್ನ ಮೈಸಕ ಅಡವಿಗೆ ಹೋಗ್ತಿದ್ದ. ಮುಂದ ತಂದಿಗೆ ವಯಸ್ಸಾಯ್ತು. ಮನ್ಯಾಗ ಮಗ ಗೊಲ್ಲಾಳ ವಯಸ್ಸಿ ಬಂದಿದ್ದ. ತಂದೆಗೆ ಹೇಳ್ತಾನೆಯಪ್ಪ, ವಯಸ್ಸಾಗ್ಯದ, ಈ ಕುತ್ತು ಊಟ ಮಾಡುವಂತ ಈ ನಿನ್ನ ಸಮಯದ, ನೀ ಕುಂತು ಊಟ ಮಾಡು, ನಾನು ದುಡಿತೀನಿ. ನನ್ನ ಮಗ ಇದ್ದ. ಮಕ್ಕಳು ಹಾಂಗಿರ್ಬೇಕವ, ಮಕ್ಕಳು ಹಾಂಗಿರ್ಬೇಕು. ಗಪ್ ಕೊಡ್ರಿ ಮಗ, ಹೋಗ ಚಾಕ್ಲೇಟ್ ಕೊಡ್ತಾನ. ಯಾವಾಗ ಗೊಲ್ಲಾಳ ತಂದೆಗೆ ಹೇಳ್ತಾನ ಒಂದ ಮಾತ್ರ, ಯಾವಾಗ ತಂದೆ ತಾಯಿಗೆ ವಯಸ್ಸಾಯ್ತಂದ್ರೆ ತಂದೆ ತಾಯಿಗೆ ಮಕ್ಕಳು ಕುಂದ್ರಿಸಿ ಹಾಕ್ಬೇಕು, ಅದು ಮಕ್ಕಳ ಕರ್ತವ್ಯ. ಅದು ಒಂದೊಂದ್ ಕಡೆ ಸಾಯತ್ನ ಅವೇ ದುಡಿತಾವ, ಈ ಮಕ್ಕಳು ನನ್ನಾಗ ಸೈರತ್ರಿಗೆ ಆಡ್ತಾವ. ಅವಾಗ ಏನಾಗ್ಯದ, ಗೊಲ್ಲ ತಂದೆಗೆ ಹೇಳ್ತದೆಪ್ಪ, ನೀನು ಕುರಿ ಕಾಯುವ ಕೆಲಸ ಬಹಳ ದೊಡ್ಡ ಹೈರಾಣ ಅದು. ಯಪ್ಪ, ನಾನು ಕುರಿಗಳನ್ನು ಕಾಯ್ಲಿಕ್ಕೆ ಅಡವಿ ಹೊತ್ತಿ ಮನ್ಯಾಗ ಇರುವಂದ ಗೊಲ್ಲಾಳ. ಯಾವಾಗ ತಂದೆ ಮನ್ಯಾಗಿದ್ದ ಮಗ ವಯಸ್ಸಿ ಬಂದ, ಕೈಗೆ ಬಂದಿದ್ದ ಮಗ. ಈಗಿನ ಕಾಲ ಮಕ್ಕಳ ಕೈಗೆ ಬಂದ್ರೆ ಅವ್ವ ಅಪ್ಪನ ಹೆರಣ ತಪ್ಪಲ್ಲ, ಮಕ್ಕಳ ಕೈಗೆ ಬಂದ್ರೆ ಅವ್ವ ಅಪ್ಪ 2 ಹೇರಕ್ ಚಾಲು ಮಾಡ್ತಾವ. ಅವಾಗ ಏನಾಗ್ಯದ, ಗೊಲ್ಲಾಳ ಕುರಿ ಕಾಯ್ಲಿಕ್ಕೆ ಅಡವಿಗೆ ಹೋತಾನೆ. ಗೊಲ್ಲಾಳ ಅಡವಿಗೆ ಹೋತಾನ. ಎಲ್ಲರೂ ನಿಮಗೆಲ್ಲ ನಿನ್ನೆ ಹೇಳ್ದಂಗ ಎಲ್ಲ ಜನ ಶ್ರೀಶೈಲಕ್ಕೆ ಹೋಗ್ತಾರಲ್ಲ. ಹೋಳಿ ಹುಣಿಮೆ ಆದ ಮರುದಿವ್ಸ ಎಲ್ಲ ಜನ ಶ್ರೀಶೈಲಕ್ಕೆ ಹೋಗ್ತಿದ್ರು. ಗೊಲ್ಲಾಳ ಅಲ್ಲರೂ ಹಾದಿ ಒಳಗ ಕುರಿ ಮೈಸಕಂತಿದ್ದ. ಒಬ್ರಲ್ಲ, ಇಬ್ರಲ್ಲ, 1000 ಲಕ್ಷಾನುಗಟ್ಟಲೆ ಜನ ಶ್ರೀಶೈಲಕ್ಕೆ ಹೊಂಟಾರೆ. ಮಲ್ಲಯ್ಯ ಮಲ್ಲಯ್ಯ, ಶ್ರೀಶೈಲ ಮಲ್ಲಯ್ಯ, ಮಹಂತ ಮಲ್ಲಯ್ಯ, ಶ್ರೀಗಿರಿ ಮಹಂತ ಮಲ್ಲಯ್ಯ, ಉಗೇ ಉಗೇ ಅಂತ ತಿಳ್ಕೊಂಡು ಹೊಂಟಿದ್ರಂತೆ. ಗೊಲ್ಲಾಳ ಕುರಿ ಕಾಯಕತ್ತಿದ್ದ. ಎಲ್ಲ ಹೀಗೆ ಚೀರಾಕರ್ತಾವ ಅಂದವ. ಎಲ್ಲಿಗೆ ಹೊಂಟ್ರದ ಎಲ್ಲರಿಗಿರನ್ನು ಯಾರು ಹೇಳಲಿಲ್ಲ. ಒಬ್ಬ ಹಿರೇಮಠದ ಸ್ವಾಮಿ ಕಂಬಿ ಹೊತ್ಕೊಂಡಿದ್ದ, ನಂದಯ್ಯ ಅಂತ ಒಬ್ಬ ಜಂಗಮ ಮೂರ್ತಿ. ಅವಾಗ ಗೊಲ್ಲಾಳ ಕೇಳ್ತಾನ ಸ್ವಾಮಿಗೆ, ತಾತ, ಓ ಗುರುಗಳೇ, ಓ ಸ್ವಾಮಿಗಳೇ, ನಿಮ್ ಹೆಗಲ ಮೇಲೆ ಏನೋ ಹೊತ್ಕೊಂಡಿರಲ್ಲ, ಎಲ್ಲರೂ ಎಲ್ಲಿಗೆ ಹೊಂಟ್ರಿ ಅಂತ ಕೇಳ್ದ. ಹೆಗಲ ಮೇಲೆ ಕಂಬಿ ಹೊತ್ಕೊಂಡಿದ್ರಲ್ಲ. ಅವಾಗ ಜಂಗಮ ಮೂರ್ತಿ ಹೇಳ್ತಾನ, ಯಪ್ಪ, ನಾವೆಲ್ಲ ಶ್ರೀಶೈಲ ಮಲ್ಲೇ ಹೊಂಟೀವಿ ಅಂದವ. ಗೊಲ್ಲಾಳ ಕೇಳ್ತಾನ, ಮತ್ತ ನಾನು ಶ್ರೀಶೈಲಕ್ಕೆ ಬರ್ಬೇಕಂತೀನಿಯಪ್ಪ, ನಾನು ಕುರಿ ಕಾಯುವಂತ ಕಾಯಕದ, ನನ್ನ ಬಿಟ್ಟು ಬರಕ್ಕಾಗಲ್ಲ. ಆ ಮಲ್ಲಯ್ಯನ ಇಲ್ಲೇ ನಾ ಪೂಜೆ ಮಾಡಕ್ ಬರಂಗಿಲ್ಲ ಅಂತ ಕೇಳ್ದ. ಅವಾಗ ಸ್ವಾಮಿ ಹೇಳ್ತಾನ, ನಿನ್ನ ಮಲ್ಲಯ್ಯಗೆ ನಾನು ತಂದು ಇಲ್ಲೇ ಕೊಡ್ತೀನಿ ಅಂದ್ರೆ. ಯಾವಾಗ ಜಂಗಮ ಮೂರ್ತಿ ಗೊಲ್ಲಾಳಿಗೆ ಆನಂದವೇ ಆನಂದ ಆಗಿಬಿಟ್ಟದೆ. ನನ್ನ ಮಲ್ಲಯ್ಯ ತಂದು ಕೊಡು ಅಂತ ತಿಳ್ಕೊಂಡು ಮನ್ಯಾಗ ಸಾಕಷ್ಟು ದುಡ್ಡು ಇಟ್ಟಿದ ತಂದಿದ್ದಾಮ. ಯಾವಾಗ ಗೊಲ್ಲಾಳ ಮನ್ಯಾಗ ಹೋಗಿ ಅಂದ್ರೆ ರೊಕ್ಕದ ಬಿನಿಗಿನ ತನ ಸ್ವಾಮಿ ಕೈಯ ಕೊಟ್ಟಾನ. ಅಪ್ಪರ, ನನಗ ಶ್ರೀಶೈಲ ಮಲ್ಲಯ್ಯ ತಂದು ಕೊಡು ಅಂದ. ಸ್ವಾಮಿ ರೊಕ್ಕ ಸಿಕ್ತು, ಬಹಳ ಖುಷಿ ಆಯ್ತು. ಶ್ರೀಶೈಲಕ್ಕೆ ಹೋದ. ಉಗಾದಿ ಅಮಾವಾಸ್ಯೆ ಅಲ್ಲಿ ಮಲ್ಲಯ್ಯನ ರಥೋತ್ಸವ ಆಗ್ಯದ. ಅಲ್ಲೆಲ್ಲ ಬೇವು ಬೆಲ್ಲ ಕಚ್ಚಾರ, ಪಾತಾಳ ಗಂಗೆಗಳು ಸ್ನಾನ ಮಾಡ್ಯಾರ. ಏನೆಲ್ಲ ಮರ ಏನಲ್ಲೆಲ್ಲ ಇರುವಂತ ದವಸ ಧಾನ್ಯ ತಗೊಂಡು ಎಲ್ಲ ಮಲ್ಲಯ್ಯನ ಪ್ರಸಾದ ತಗೊಂಡು ಮತ್ತ ಸ್ವಾಮಿ ನಡ್ಕೋತ ತನ್ನ ಊರಿಗೆ ಹೊಂಟಿದ್ದ. 15 ದಿವಸದ ಬಳಿಕ ಎಲ್ಲರೂ ಶ್ರೀಶೈಲಕ್ಕೆ ಹೋಗಿ ಮರಳಿ ಹೊಂಟಿದ್ರು. ಗೊಲ್ಲಾಳ ಸ್ವಾಮಿ ಹಾದಿನೇ ನೋಡ್ತಾ ಇದ್ದ. ಎಲ್ಲ ಜನ ಹೊಂಟಿದ್ರಂತೆ. ಯಾವಾಗ ಗೊಲ್ಲಾಳ ನನ್ನಯ್ಯ ಬರ್ತಾನ, ಮಲ್ಲಯ್ಯ ಬರ್ತಾನ, ಹಾದಿ ನೋಡಕಂತಿದ್ದ. ಅವಾಗ ಸ್ವಾಮಿ ಮತ್ತ ಅದೇ ನಂದಯ್ಯ ಒಬ್ಬ ಸ್ವಾಮಿ ಹೆಗಲ ಮೇಲೆ ಕಂಬಿ ಹೊತ್ಕೊಂಡು ಹೊಂಟಿದ್ದ. ಬರ ಮುಂದೆ ಗೊಲ್ಲಾಳ ಹಿಡಿದ ಲಿಂಗ ಮರ್ತ ಬಂದಿದ್ದ. ಹೋಗಾಗ ರೊಕ್ಕ ಕಟ್ಟಿದ ಲಿಂಗ ತಗೊಂಬ ಅಂತ ತಿಳ್ಕೊಂಡು ಸ್ವಾಮಿ ಲಿಂಗ ಮರ್ತು ಬಿಟ್ಟ, ನನ್ನಂಗ ಮರುಗಿಡಿತದ. ಯಾವಾಗ ಲಿಂಗ ಮರ್ತ ಬಂದಾನ, ಅವಾಗ ಏನ್ ಮಾಡ, ಸ್ವಾಮಿ ಅಲ್ಲೇ ಕುರಿ ಹಿಕ್ಕಿ ಬಿದ್ದ ಅಡವಿ ಒಳಗೆ. ತನ್ನ ಎಡಗಾಲ ಅಂಗುಷ್ಟದಿಂದ ಕಾಲ ಹೆಬ್ಬಟ್ಲ ತೋರನು ಕುರಿ ಹಿಕ್ಕಿ ತೋಣವ. ಆ ಕುರಿ ಹಿಕ್ಕಿ ಒಂದು ಇವತ್ತು ಹಸನ ಮಾಡ್ದವ. ಗೊಲ್ಲಾಳ ಬಂದ, ಗುರುಗಳೇ ನಮಸ್ಕಾರ ಮಾಡ್ದ. ಓ ಗುರುಗಳೇ, ಓ ಜಂಗಮ ಮೂರ್ತಿಗಳೇ, ನನ್ನ ಮಲ್ಲಯ್ಯ ತಂದೀರಾ, ನನ್ನ ಮಲ್ಲಯ್ಯ ತಂದೀರಾ, ನನ್ನ ಶ್ರೀಶೈಲ ಮಲ್ಲಯ್ಯ ತಂದೀರಾ ಅಂದ ಬಳಿಕ ಸ್ವಾಮಿ ಏನ ಮಾಡ್ದ, ನಿನ್ನ ಮಲ್ಲಯ್ಯ ತಂದೀನಿಯಪ್ಪ.
ನಿನ್ನ ಮಲ್ಲಯ್ಯ ಬಹಳ ಸೂಕ್ಷ್ಮದವ. ಈನ ದಿನಾಲು ಒಯ್ದು ನಾವು ಹಲ್ಲಾಗ 100 ಕುರಿಗಳು ಇದ್ವಲ್ಲ, ಯಾವಾಗ ಕುರಿ ಹಿಕ್ಕಿ ತಿಪ್ಪಿ ಗೊಬ್ಬರ ಇತ್ತು ಅಡವಿ ಒಳಗೆ, ನಿನ್ನ ಮಲ್ಲಯ್ಯಲ್ಲಿ ಒಯ್ದು ಮುಚ್ಚಿಡು, ದಿನ ಹಾಲು ಹಾಕು, ಎಲ್ಲ ಗಿಡ ತಪ್ಪಲ ಪೂಜೆ ಮಾಡು, ನಿನ್ನ ಮಲ್ಲಯ್ಯ ಒಲಿತನ ಅಂದ. ಇದಕ್ಕೆ ಮೂಢ ಭಕ್ತಿ ಅಂತಾರೆ. ಯಾವಾಗ ಕುರಿ ಹಿಕ್ಕಿ ತೋಣ ಗೊಲ್ಲಾಳ, ಅದುವೇ ಲಿಂಗ ಅಂತ ತಿಳ್ಕೊಂಡು ಬಿಟ್ಟ. ಅದುವೇ ಲಿಂಗ ಅಂತ ಕೂಡ ಏನ ಮಾಡಿದ, ಗೊಲ್ಲಾಳ ಕುರಿ ಹಿಕ್ಕಿ ಒಯ್ದಾನ. ಅದು ಒಯ್ದು ಯಾವಾಗ ತಿಪ್ಪಿ ಗೊಬ್ಬರದೊಳಗ ಮುಚ್ಚಿಟ್ಟಾನ. ದಿನಾಲು 100 ಕುರಿ ಹಾಲು ಹಿಂಡವ, ಕೊಡದಗಡ್ಲಿ ಹಾಲು ಒಯ್ಯವ, ತಿಪ್ಪ್ಯಾಗ ಚೆಲ್ಲವ. ಮಲ್ಲಯ್ಯ ಮಲ್ಲಯ್ಯ ಅಂದ್ರೆ ಹಾಲು ತಿಪ್ಪ್ಯಾಗ ಚೆಲ್ಲಕತ್ತವ. ಹಾಲ ಹಳ್ಳವಾಗಿ ಹರ್ಯಾಕಂತದ. ಎಲ್ಲ ಗಿಡದ ತಪ್ಪಲ ತಂದು ತಿಪ್ಪ್ಯಾಗೆ ಪೂಜೆ ಮಾಡವ ಲಿಂಗಕ್ಕೆ. ಮನ್ಯಾಗ ತಂದಿ ಆದ ಬಲ್ಲುಗಂದ ದಿನ ಕುರಿಗಳು ಎಟ್ಟೆಲ್ಲ ಹಾಲು ಹಿಂಡಕತ್ತವ. ನನ್ನ ಮಗ ಹಾಲಿನ ಕುಡಿಯಾಕತ್ತನೋ ಏನು ಮಾಡಕತ್ತಂದು ಯಾವಾಗ ತಂದಿ ಬಲ್ಲುಗ. ಯಾರೋ ಹೇಳ್ತಾರೆ ನಿನ್ನ ಮಗನಿಗೆ ಹುಚ್ಚಿಡ್ದ, ಮಲ್ಲಯ್ಯನ ಹುಚ್ಚಿಡ್ದ. ಯಾವಾಗ ಬರೇ ಮಲ್ಲಯ್ಯ ಅಂತನ ಎಲ್ಲ ಹಾಲು ತಿಪ್ಪ್ಯಾಗ ಚೆಲ್ಲಾಕಂತ ಅನ್ನುವಂತ ಸಮಯದೊಳಗೆ ಯಾವಾಗ ಬಲ್ಲುಗ ಹೊಲಕ್ಕೆ ಬಂದ, ಮಗ ಹುಚ್ಚನಾಗಿ ಬಿಟ್ಟಿದ ಮಲ್ಲಯ್ಯನ ಸಲುವಾಗಿ. ಅವ ಕುರಿ ಹಾಲು ಹಿಂಡವ, ಒಯ್ದು ತಿಪ್ಪ್ಯಾಗ ಹಾಕವ, ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯದ ಹಾಲು ಚೆಲ್ಲಕಂತಿದ್ದ. ತಂದಿ ಬಂದ ನೋಡ್ತಾ ಸಿಟ್ಟು ಬರ್ತದ ತಂದಿಗೆ, ಎಲ್ಲಾ ಪಾಪಿ ಮಗನಿ. ಯಾವಾಗ ಮಲ್ಲಯ್ಯ ಮಲ್ಲಯ್ಯ ಅಂತ ತಿಳ್ಕೊಂಡು ಎಲ್ಲ ಹಾಲು ತಿಪ್ಪ್ಯಾಗ ಚೆಲ್ಲಾಕತಿದ್ರು. ಏನ ಮಾಡ್ದ, ಅದು ಏನಿತ್ತಲ್ಲ ಎಲ್ಲ ತಿಪ್ಪಿ ಗೊಬ್ಬರ ತಂದು ಎಲ್ಲ ಕಾಲು ಚೆಲ್ಲಪಿಲ್ಲಿ ಒದ್ದು ಬಿಟ್ಟ, ಅದಕ್ಕೆಲ್ಲ ಕೆಡಿಸ್ಬಿಟ್ಟ. ಅದಕ್ಕೆ ತಂದೆ ಬಂದು ಎಲ್ಲ ಒದ್ದು ಕೆಡಿಸ್ಬಿಟ್ಟ. ನೋಡ್ದ ಗೊಲ್ಲಾಳ ಸಿಟ್ಟು ಬರ್ತದ. ಅಯ್ಯೋ ನನ್ನ ತಂದೆಗೆ, ನನ್ನ ಮಲ್ಲಯ್ಯಗೆ ವದ್ಯಯ, ನನ್ನ ಸ್ವಾಮಿನ ವದ್ಯಯ, ನನ್ನ ಭಗವಂತ ವದ್ಯಂದ್ರು ಏನು ಮಾಡ್ತಾನ, ಸಿಟ್ಟು ಬರ್ತದ. ಯಾವ ಗೊಲ್ಲಾಳಿಗೆ ತಂದೆನ ವಿಚಾರ ಮರ್ತು ಬಿಟ್ಟಿದ್ದ. ಅಲ್ಲೇ ಅದು ಕುರಿ ಕೈ ಮುಂದೆ ಗಿಡ ಗಂಟೆಗೆಲ್ಲ ಕೊಳ್ಳಿ ಇರ್ತದ ಅವ್ರ ಬಲ್ಲಿ. ಅದು ಏನು ಮಾಡಿ ಹಂಗ ಕೊಳ್ಳೆ ತೊಡನ, ಯಾವ ತಂದೆಯ ರುಂಡ ಕಡ್ದು ಬಿಟ್ಟ, ಗೊಲ್ಲಾಳ ತಂದೆಯ ರುಂಡನೇ ಕಡ್ದು ಬಿಟ್ಟ. ಮತ್ತ ಹಾಲು ಹಿಡತನ ಮಲ್ಲಯ್ಯ ಅಂತ ಇದು ಹಾಕಕಂತಾನ. ಎಷ್ಟು ಹುಚ್ಚರಾಗಿರ್ಬೇಕು ಮಲ್ಲಯ್ಯನ ಸಲುವಾಗಿ. ಮತ್ತ ಹಾಲು ಹಿಡತನ ಮಲ್ಲಯ್ಯ ಅಂತ ತಿಪ್ಪ್ಯಾಗ ಚೆಲ್ಲಾಕಂತನ, ಅಲ್ಲಿ ತಂದಿ ಸತ್ತು ಬಿದ್ದದ. ಯಾರೋ ಹೋಗಿ ಹೇಳ್ತಾರೆ, ತಾಯಿ ಮನ್ಯಾಗ ದುಗ್ಗಳೆ ಕುಂತಾಳೆ. ಯವ್ವ ಏ ಯವ್ವ ಎಲ್ಲಿದ್ದೀರಿ ಯವ್ವ, ನಿನ್ನ ಮಗ ಹುಚ್ಚ ಹಿಡಿದ, ಹುಚ್ಚಿನೊಳ ನಿನ್ನ ಗಂಡಗೆ ಕಡ್ದು ಬಿಟ್ಟ ನಿನ್ನ ಮಗ. ತಾಯಿ ದುಗ್ಗಳು ಓಡೋಡಿ ಹೊಲಕ್ಕೆ ಬರ್ತಾಳೆ. ಆವಾಗ ತಾಯಿ ಓಡೋಡಿ ಹೊಲಕ್ಕೆ ಬಂದು ನೋಡ್ತಾಳೆ, ಮಗ ಹುಚ್ಚನಾಗಿ ಬಿಟ್ಟನ ಮಲ್ಲಯ್ಯ ಮಲ್ಲಯ್ಯ ಅಂತದ. ಗೊಲ್ಲಾಳ ಗಂಡಗ ಕಡ್ದು ಬಿಟ್ಟದ ಮಗ, ಗಂಡ ಸತ್ತು ಬಿದ್ದದ. ಯಾವಾಗ ಗಂಡನ ರುಂಡ ಕಡ್ದು ಬಿಟ್ಟದ, ತಾಯಿ ದುಃಖ ಮಾಡ್ತಾಳೆ. ಗೊಲ್ಲಾಳ ಏನು ಮಾಡಿಬಿಟ್ಟಿಯಪ್ಪ, ನಿನ್ನ ಕೈಯಾರಿ ನನ್ನ ಕುಂಕುಮ ಅಳಿಸಿ ಬಿಟ್ಟೆಯ, ನಿನ್ನ ಕೈಯಾರಿನ ಮಂಗಳಸೂತ್ರ ತೆಗೆದು ಬಿಟ್ಟೆಯ, ಎಲ್ಲೋ ಪಾಪ್ಯ ಮಗನೇ ಅಂತ ತಾಯಿ ದುಃಖ ಮಾಡುವಂತ ಸಮಯದೊಳಗ ಅವಾಗ ಗೊಲ್ಲಾಳಗ ಅವಾಗ ಎಚ್ಚರ ಆಗ್ಯದವ. ಅವಾಗ ಗೊಲ್ಲಾಳಗೆ ಎಚ್ಚರ ಆಗ್ಯದ. ನೋಡ್ತಾನ ತಂದೆ ಸತ್ತು ಬಿದ್ದನ. ತಾಯಿ ದುಃಖ ಮಾಡಕಂತಾಳೆ, ತಾಯಿ ದುಃಖ ಮಾಡಕಂತಾಳೆ. ಗೊಲ್ಲಾಳ ಭಗವಂತ ಕೂಗಿ ಕರೀತಾನೆ, ಪರಮಾತ್ಮ ಜಗದ ಸೂತ್ರಧಾರನು ನೀನಯ್ಯ, ಜಗದ ನನಗ ನನ್ನ ತಂದೆನ ಕೊಲೆ ಮಾಡಿಸಿದವನು ನೀನಿದ್ದಿದೋ ಮಲ್ಲಯ್ಯ. ಯಾವಾಗ ನನಗಿದ್ದ ಪರಿಸ್ಥಿತಿ ಬರಬಾರ್ದಾಗಿತ್ತು, ನನ್ನ ತಾಯಿಯ ಸೌಭಾಗ್ಯ ನನ್ನ ಕೈಯಾರ ಅಳಕ್ಕೆ ಹೋಯ್ತಂತ ಗೊಲ್ಲಾಳ ದುಃಖ ಮಾಡಕಂತಿದ್ದ. ತಂದಿನ ಕಡಬೇಕು ನಾಯಕ್ ಬದುಕಬೇಕಂತ ತಿಳ್ಕೊಂಡು ಅದೇ ಕೊಡಲಿ ತೋಡು ಯಾವಾಗ ತನ್ನ ರುಂಡ ಕಡ್ಕೊಳಕೋದು ಗೊಲ್ಲಾಳ. ಅದೇ ತಿಪ್ಪಿ ಒಳಗ ಶ್ರೀಶೈಲ ಮಲ್ಲಯ್ಯ ಪ್ರತ್ಯಕ್ಷನಾಗಿ ಬಿಟ್ಟ. ಪುಣ್ಯಾತ್ಮರೇ ಪ್ರತ್ಯಕ್ಷನಾಗಿ ಬಿಟ್ಟ. ಹೇಳುತ್ತಾನೆ ಮಲ್ಲಯ್ಯ, ಗೊಲ್ಲಾಳ ನಿಂದ್ರ ಮಗನೇ ದುಡುಕಬೇಡ. ಅವಾಗ ಗೊಲ್ಲಾಳ ನೋಡ್ತಾನ, ಮಲ್ಲಯ್ಯ ಪ್ರತ್ಯಕ್ಷನಾಗಿ ಬಿಟ್ಟಾನ. ಅವಾಗ ಗೊಲ್ಲಾಳ ಹೋಗಿ ಮಲ್ಲಯ್ಯನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳುತ್ತದೆಪ್ಪ, ನನ್ನ ತಾಯಿಯ ಮಾಂಗಲ್ಯ ಮರಳಿ ಕೊಡು, ನನ್ನ ತಾಯಿಯ ಮುತ್ತೈದೆ ಮರಳಿ ಕೊಡು ಮಲ್ಲಯ್ಯ ಅಂತ ಬಳಿಕ ತಾಯಿನ ಬಂದು ದುಃಖ ಮಾಡಿ ಮಲ್ಲಯ್ಯ ನಮಸ್ಕಾರ ಮಾಡ್ತಾಳೆ.
ಮಗನಿಂದ ಮಹಾದೇವನ ಕಂಡೇ. ತಾಯಿ ಬಂದು ಹೇಳ್ತಾಳೆ, ಮಲ್ಲಯ್ಯ ನನಗೆ ಮುತ್ತೈದೆ ಭಾಗ್ಯ ನೀಡು ಮಲ್ಲಯ್ಯ ಅನ್ನುವಂತ ಸಮಯದೊಳಗೆ ಯಾವಾಗ ಶ್ರೀಶೈಲ ಮಲ್ಲ ಹೇಳ್ತಾನೆ, ದೀರ್ಘ ಸುಮಂಗಲಿ ದಾಸರ ಮೊಳಕ ಸತ್ತಿರ್ತಕ್ಕಂಥ ಗಂಡ ಎದ್ದು ಕುಂತಾನೆ. ಅವಾಗ ತಾಯಿ ತಂದೆ ಯಾವಾಗ ನೋಡ್ತಾರೆ, ಮಗನಿಂದ ಮಹಾದೇವನ ಕಂಡೆ, ಮಗನಿಂದ ಮಲ್ಲನ ಕಂಡೆ ಅಂತ ಅನ್ನುವಂತ ಸಮಯದೊಳಗೆ ಅವಾಗ ಶ್ರೀಶೈಲ ಮಲ್ಲ ಹೇಳ್ತಾನೆ, ಮಗ ಗೊಲ್ಲಾಳ, ನಾನು ಲಿಂಗ ರೂಪದಿಂದ ಇಲ್ಲೇ ನೆಲೆಸ್ತೀನಿ. ಇವತ್ತಿಗೆ ಇದಕ್ಕ ಗೋಲಗಿರಿ ಗೊಲ್ಲಾಳೇಶ್ವರ ಪ್ರಸಿದ್ಧವಾದ ಆಶ್ರಯ ಮಾಡಿಬಿಟ್ಟವನೇ ಶ್ರೀಶೈಲ ಮಲ್ಲಯ್ಯ ಪುಣ್ಯಾತ್ಮ. ಶ್ರೀಶೈಲಗಿರಿವಾಸ ಶ್ರೀಗಿರಿ ಮಲ್ಲಯ್ಯ